ದೇವ, ಈ ರತ್ನ ಬೇರೆ ರಥ ಗೀತ ಅಂತ ಹೇಳ್ಕೊಂಡು ಎಲ್ಲಪ್ಪ ಹೋದ್ಲು. ಶೂಟಿಂಗ್ ಬೇರೆ ಅರ್ಧಕ್ಕೆ ನಿಂತೋಗಿದೆ. ಪ್ರವೀಣ್ ಸರ್, ಎಲ್ಲಿ ರತ್ನ ಕಾಣ್ತಾನೆ ಇಲ್ಲ. ಏನೋ ರಥ ಗೀತ ತರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಪ್ಪ, ಇನ್ನೂ ಪತ್ತೆ ಇಲ್ಲ. ಏಯ್ ಸರ್, ಅಲ್ಲೋಡಿ. ವಾವ್, ರತ್ನ ರಥ ಅಂತ ಹೇಳ್ಬಿಟ್ರೆ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದಾಳೆ. ಸೂಪರ್ ಅಲ್ಲ? ಸೊ ಹಳ್ಳಿಲಿ ಹುಟ್ಟಿದ್ರೆ ಈ ತರ ಗಾಡಿನ ಡ್ರೈವ್ ಮಾಡ್ಬೋದು. ಈ ತರ ಗಾಡಿ ಡ್ರೈವ್ ಮಾಡಕ್ಕೆ ಡ್ರೈವಿಂಗ್ ಸ್ಕೂಲೇ ಬೇಕಾಗಿಲ್ಲ ಅಲ್ಲ? ಕರೆಕ್ಟ್. ಬನ್ನಿ ರತ್ನನ ಹತ್ರ ಹೋಗೋಣ ಅಲ್ಲ? ಹಾಯ್ ಹಲೋ ಅಂದಂಗಲ್ಲ ಕಣವಿ. ಹೊಸಿ ಈ ಗಾಡಿ ನೋಡಿಸಿ ತೋರಿಸು ನೋಡುವ. ಇಟ್ಸ್ ಓಕೆ, ಪರವಾಗಿಲ್ಲ, ನೀವೇ ಹೇಳಿ. ಸಮಸ್ತ ಕನ್ನಡ ಜನರೇ, ತಲತಲಾಂತರದಿಂದ ನಮ್ಮೆಲ್ಲರ ಮನೆಗೆದ್ದ ಬೆನ್ಸ್, ರೋಲ್ಸ್ ರಾಯ್, ಲ್ಯಾಂಬರ್ಗಿನ್ ಇದೆಯಲ್ಲ, ಯವಿ, ಇದೇನು ರತ್ನಂಗೂ ಈ ಕಾರ್ ಹೆಸರೆಲ್ಲ ಗೊತ್ತಿದೆ ಅನ್ಕೊಳ್ರಾ? ನಮ್ಮನೇಲೂ ಟಿವಿ ಇದೆ, ನಮ್ಮನೇಲೂ ಕಂಪ್ಯೂಟರ್ ಇದೆ, ಹಾಗೇನೆ ಇಂಟರ್ನೆಟ್ಟು ಇದೆ. ನಾವು ಫಾಸ್ಟ್ ಕಣ್ರಿ. ಓಕೆ ರತ್ನ, ಈ ನಿಮ್ಮ ಎತ್ತಿನ ಗಾಡಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಓ ಖಂಡಿತ. ನೋಡಿ, ಇದನ್ನು ನಾವು ಅದೇನೋ ನೀವು ಮಲ್ಟಿಪರ್ಪಸ್ ಯುಟಿಲಿಟಿ ವೆಹಿಕಲ್ ಅಂತಿರಲ್ಲ, ಅದೇನೋ MUV ಅಂತಿರಲ್ಲ, ಹಂಗೇನೆ ಈ ಎತ್ತುಗಳಿಗೆ ನೊಗ ಕಟ್ಟಿ ನೇಗಿಲು ಕಟ್ಟಿದ್ರೆ ಉಳುಮೆ ಮಾಡ್ಬೋದು. ಎತ್ತುಗಳಿಗೆ ಗಾಡಿ ಕಟ್ಕೊಂಡು ಮನೆಯವರೆಲ್ಲ ಬುತ್ತಿ ಕಟ್ಕೊಂಡು ದೇವಸ್ಥಾನಕ್ಕೂ ಹೋಗ್ಬೋದು, ಜಾತ್ರೆಗೂ ಹೋಗ್ಬೋದು. ಇಷ್ಟೇ ಅಲ್ಲ, ಸಂಕ್ರಾಂತಿ ದಿವಸ ನಮ್ಮ ರೈತರು ಈ ಎತ್ತುಗಳನ್ನೆಲ್ಲ ಕರ್ಕೊಂಡೋಗಿ ಸ್ಪರ್ಧೆನೂ ಮಾಡ್ತಾರೆ. ವಾವ್, ಇಂಟ್ರೆಸ್ಟಿಂಗ್. ಬಟ್ ಒಂದಂತೂ ನಿಜ, ಇದಂತೂ ಟೋಟಲಿ ಇಕೋ ಫ್ರೆಂಡ್ಲಿ ಅಲ್ವಾ? ಈ ಎತ್ತುಗಳಿಗೆ ಒಂದಿಷ್ಟು ಮೇವು ಹಾಕಿದ್ರೆ ಸಾಕು, ಇದರಿಂದ ಬರೋ ಸಗಣಿನ ಅನೇಕ ವಿಧಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ. ಸೊ ಏನ್ರಿ ವೀಣಾ ಮೇಡಮ್, ಈಗ ಒಪ್ಕೋತೀರಾ ಇದು MUV ಅಂತ? ಸರಿ, ಖಂಡಿತ ಒಪ್ಕೊಳ್ಳೇಬೇಕಮ್ಮ. ಈ ನಿನ್ನ MUV ಅಂದರೆ ಎತ್ತಿನ ಗಾಡೀಲಿ ನಾನೊಂದು ಜಾಲಿ ರೈಡ್ ಹೋಗ್ಬಿಟ್ಟು ಬರಲ್ಲ?